Asterisk the Bangalore Hospitals celebrates Children's Day with First Aid Awareness Program for young students. Asterisk. Empowering kids with essential health skills through interactive, doctor-led workshops. Bangalore, India 14th November 2024 in celebration of Children's Day, the Bangalore Hospitals is hosting a special first aid awareness program aimed at educating young students on essential health and safety skills. The event will feature 5 interactive stations led by expert doctors from the Bangalore hospitals, where students will receive practical lessons on crucial first aid topics such as wound cleaning, stopping bleeding, managing sports injuries, calling an ambulance, and maintaining proper hand hygiene. The program will bring together over 100 students from local schools, each divided into small groups for personalized interactions with healthcare professionals. Mrs. Lahiri Surapnini, Chief Executive Officer of the Bangalore Hospitals, shared her thoughts on the initiative, stating, "On the occasion of Children's Day, we are excited to provide young students with essential first aid skills that can empower them to respond confidently in everyday situations." This Children's Day, Bangalore Hospitals reaffirms its dedication to community outreach and health education, making a meaningful impact on children and families across Bangalore. ಎಲ್ರಿಗೂ ನಮಸ್ತೆ. ನಾನು ನಂದ ಅಂತ. ನಾನು ಒನ್ ಆಫ್ ದ ಕೋ-ಫೌಂಡರ್ ವೇ ಫಾರ್ ಲೈಫ್ ಆರ್ಗನೈಸೇಷನ್ಗೆ. ವೇ ಫಾರ್ ಲೈಫ್ ಆರ್ಗನೈಸೇಷನ್ ಅಂದ್ರೆ ಅದೊಂದು ಯೂತ್ ಡ್ರಿವನ್ ಆರ್ಗನೈಸೇಷನ್. ನಾವೆಲ್ಲ ಶುರು ಮಾಡಿದಾಗ ಸೆಕೆಂಡ್ ಇಯರ್ ಆಫ್ ಇಂಜಿನಿಯರಿಂಗ್. ಬೇಸಿಕಲಿ ಎಜುಕೇಶನ್ ಗವರ್ಮೆಂಟ್ ಸ್ಕೂಲ್ ಮಕ್ಕಳು, ಯಾಕಂದ್ರೆ ನಾವೆಲ್ಲ ಏಡೆಡ್ ಸ್ಕೂಲಲ್ಲಿ ಓದಿದ್ದು. ಸೊ ನಮಗ್ ಗೊತ್ತು ಫೆಸಿಲಿಟೀಸ್ ಹೆಂಗಿರುತ್ತೆ ಏಡೆಡ್ ಸ್ಕೂಲಲ್ಲಿ, ಗವರ್ಮೆಂಟ್ ಸ್ಕೂಲಲ್ಲಿ ಹೆಂಗಿರುತ್ತೆ ನಮಗ್ ಗೊತ್ತಿತ್ತು. ಸೊ ನಮಗೆ ಆ ಸ್ಥಿರತೆ ಬಂದಾಗ, ನಮಗೆ ಅದ್ ಯೋಚನೆ ಬಂದಾಗ ನಾವು ಫಸ್ಟ್ ಇದ್ ಮಾಡಿದ್ದು ಮಕ್ಳಿಗೋಸ್ಕರ ನಾವೇನ್ ಮಾಡ್ಬೋದು ಗವರ್ಮೆಂಟ್ ಸ್ಕೂಲ್ ಮಕ್ಳಿಗೋಸ್ಕರ, ಆ ಮಕ್ಳ ಎಜುಕೇಶನ್ಗೆ, ಮತ್ತೆ ಇವಾಗಿರೋ ಸಮಾಜದ್ದು ಆ ಟೆಕ್ನಾಲಜಿಗೆ ನಾವು ಆ ಮಕ್ಳನ್ನ ಹೆಂಗೆ ಬೆಳೆಸ್ಬೋದು, ಆ ಇನ್ಫಾರ್ಮೇಶನ್ ಕೊಡ್ಬೋದು ಅನ್ನೋ ಒಂದು ಮೇನ್ ಗುರಿಯಿಂದ ಈ NGO ನಾವು ಶುರು ಮಾಡಿ. ಈ NGO ಶುರು ಮಾಡಿ ಇವತ್ತಿನ ತನಕ ನಾವು ಒಂದು 18 ಸ್ಕೂಲ್ಸ್ಗೆ ಟೆಕ್ ಡ್ರಿವನ್ ಎಜುಕೇಶನ್ಸ್ ನ ಕೊಡ್ತಿದೀವಿ. ಒಂದು 150 to 160 ಸ್ಕೂಲ್ಸ್ಗೆ ನಾವು ರಿನೋವೇಷನ್ಸ್ ಮಾಡ್ಕೊಟ್ಟಿದೀವಿ. ಕ್ಲಾಸ್ ರೂಮ್ಸ್ ಆಗಿರ್ಲಿ, ಬೆಂಚ್ ಆಗಿರ್ಲಿ, ಮತ್ತೆ ಬೆಂಚಸ್ ಆಗಿರ್ಲಿ, ರೀಸೈಕಲ್ಡ್ ಬೆಂಚಸ್ ನ ಕೊಟ್ಟಿದೀವಿ. ಪೇಂಟಿಂಗ್ಸ್ ಮಾಡಿದೀವಿ. ಮಕ್ಕಳು ಬಂದು ಕೂಡಕ್ಕೆ ಒಳ್ಳೆ ಪ್ರೆಮಿಸಸ್ ಬೇಕು ಅಂತ ಅನ್ನಿಸ್ತು, ಪ್ಲೇ ಗ್ರೌಂಡ್ ಬೇಕು ಅನ್ನಿಸ್ತು. ಸೊ ಇಂಥ ಹಲವಾರು ಲಾಸ್ಟ್ 7 ವರ್ಷದಲ್ಲಿ ನಾವು ಇಂಥ ಹಲವಾರು ಈವೆಂಟ್ಸ್ ಮಾಡಿದೀವಿ. ತುಂಬಾ ದೊಡ್ಡ ಆರ್ಗನೈಸೇಷನ್, ತುಂಬಾ ಫಿಲಾಸಫಿಸ್ಟ್ ನಮಗೆ ಇದರಲ್ಲಿ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆಲ್ಲ ಒಂದು ದೊಡ್ಡ ಧನ್ಯವಾದಗಳು. ಇವತ್ತಿನ ಈವೆಂಟ್ ಅಂದ್ರೆ ಇವತ್ತು ಎಲ್ಲರಿಗೂ ಗೊತ್ತು, ಇಟ್ಸ್ ನವೆಂಬರ್ 14 ಅಂದ್ರೆ ಮಕ್ಕಳ ದಿನಾಚರಣೆ. ಮಕ್ಕಳೇ ಇದ್ಯಾರ ಯೂತ್ ಡ್ರಿವನ್ ಕಂಟ್ರಿ ಅಂತೀವಿ. ಅದೇ ನಮ್ಮ ಆವರೇಜ್ ಏಜ್ ಆಫ್ ಇಂಡಿಯನ್ ಇಸ್ ಇನ್ ಬಿಟ್ವೀನ್ 20 to 30. ಸೊ ಇವಾಗಿನ ಮಕ್ಕಳಿಗೆ, ಗವರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಮೇನ್ಲಿ ಈ ಸ್ಕೂಲ್ ವಿಸಿಟ್ ಆಗಿರ್ಲಿ, ಇಲ್ಲ ಹಾಸ್ಪಿಟಲ್ ವಿಸಿಟ್ ಆಗಿರ್ಲಿ, ಇವಾಗ ನಾವು ಮೇಡಮ್ ಹೇಳ್ತಿದ್ವು ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್. ತುಂಬಾ ಜನ ಗವರ್ಮೆಂಟ್ ಸ್ಕೂಲ್ ಮಕ್ಕಳು ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಅನ್ನೋದೇ ನೋಡಿರಲ್ಲ. ಸೊ ಆ ಮಕ್ಳು ಇಲ್ಲಿ ಬಂದು ಇಲ್ಲಿ ಎಂಟೈರ್ ಸಪೋರ್ಟ್ ಸ್ಟಾಫ್ ಆಫ್ ದ ಹಾಸ್ಪಿಟಲ್ ಸಪೋರ್ಟ್ ಮಾಡಿ, ಮಕ್ಕಳು ಹಾಸ್ಪಿಟಲ್ ಎಲ್ಲ ನೋಡಿ ಏನೇನಿದೆ, ಹೆಂಗಿದೆ, ಇನ್ಸ್ಟ್ರೂಮೆಂಟ್ಸ್ ಏನೇನು, ಫಸ್ಟ್ ಏಡ್ ಹೆಂಗ್ ಮಾಡ್ಕೊಳ್ಳೋದು. ಸೊ ಇಂಥ ಒಂದು ಚಿಕ್ಕ ಪುಟ್ಟ ವಿಷಯಗಳನ್ನೆಲ್ಲ ಹಂಗೆ ಸ್ವಲ್ಪ ಕಲ್ತಾದ್ರೆ ಒಂದು 10ನೇ ಕ್ಲಾಸ್, ಸೆಕೆಂಡ್ PU, ಫಸ್ಟ್ PU, ಸೆಕೆಂಡ್ PU ಬರುತ್ತೆ. ವೆನ್ ಇಟ್ ಇಸ್ ಡಿಸಿಷನ್ ಮೇಕಿಂಗ್ ಫೇಸ್ ಅಂತೀವಿ ಮಕ್ಳಿಗೆ. ಸೊ ನಮ್ ಡಿಸಿಷನ್ ಮೇಕಿಂಗ್ ಫೇಸ್ ಬಂದಾಗ ನಾವು ತುಂಬಾ ತಿರುಗಾಡಿದ್ವಿ. ಓಕೆ, ಇದ್ ಮಾಡ್ಬೇಕಾ, ಅದ್ ಮಾಡ್ಬೇಕಂತ. ಈಗಿನ ಕಾಲದ ಮಕ್ಳು ಹಂಗಿರ್ಬಾರ್ದು. ದೇ ಶುಡ್ ಬಿ ವೆರಿ ತಗೋ. Hi, I'm Dr. Lahiri Surapnini. I'm a plastic surgeon and CEO of Bangalore Hospitals. So we're bringing the hospitals to the community. And first, we wanted to start with the children for Children's Day. It's very important that children get an idea of what a hospital is. How do we doctors work every single day? And it gives a picture to them like, nan doddor aadmele yen aagbeku, hengirutte nan life, nan doctor idre hengirutte namage. Aa tara picture kottidre ನಾವು ನಮ್ಮ community service kottidre ತರ ಇರುತ್ತೆ. So that's the idea. Just like I want my daughter to grow up and be a doctor, I want all the kids to grow up and become surgeons, cardiologists. And so we have taken the best doctors who have been working here since 1991 with 35 years of experience. Dr. Manjunath sir, CN Manjunath sir idare. He is the director of our cardiology program. Sir has also interacted with the children. So I'm hoping in another 10-15 years, we see a lot of cardiologists,
lot of plastic surgeons and a lot of kids wanting to join our field. After this, we have shown the children the entire hospital. CT machine ತೋರಿಸಿದ್ರೆ ನಮ್ಮ ಇಂಡಿಯಾದಲ್ಲಿ ಇದು ಒಂದೇ ಫಾಸ್ಟೆಸ್ಟ್ CT machine 640 slice machine ಅಂತ ಒಳಗಡೆನೂ ತಗೊಂಡಿದ್ದೆ ಮಕ್ಕಳನ್ನು. ದೇ ಆಸ್ಟ್ ಎವ್ರಿಥಿಂಗ್. ಸ್ವಲ್ಪ ಅವ್ರಿಗೆ ಗೊತ್ತು CT machine ಹೆಂಗಿರತ್ತೋ, ಎಲ್ಲಿ ತಲೆಯಲ್ಲಿ ಇಟ್ಬೇಕೋ ಕಾಲಲ್ಲಿ ಇಟ್ಬೇಕೋ ನನಗೆ ಹೇಳ್ತಾ ಇದ್ರು. ಸೊ ವೆರಿ ಹ್ಯಾಪಿ ಟು ಸಿ ದ ವೇ ಚಿಲ್ಡ್ರನ್ ಆರ್ ನೌ. After this, we are doing a lucky dip. ಯಾರಿಗೆ ಯಾವ ತರ ಡಾಕ್ಟರ್ ಆಗ್ಬೇಕೋ ಅವರು ಬರಿತಾ ಇದ್ರು. ಬರ್ಬಿಟ್ಟು ನಾವು 10 ಮೆಂಬರ್ಸ್ ಗೆ ಚಾನ್ಸ್ ಕೊಡ್ತಾ ಇದೀವಿ. ಅವರು ಫಾರ್ ಎಕ್ಸಾಂಪಲ್ ನಾನು ಪ್ಲಾಸ್ಟಿಕ್ ಸರ್ಜನ್ ಅನ್ನೇ ಬರಿದ್ರೆ, then they will, if we pick their thing, they get to come with us one day, school bunk ಮಾಡ್ಬಿಟ್ಟು ನಮ್ ಜೊತೆ 9 to 4 ಕೆಲಸ ಮಾಡ್ಬೇಕು ಮಕ್ಕಳು. So they get a real idea what it's like to be us. Thank you. It's all about opportunity, I think. Yeah, all children are the same to us, but I want to give opportunity for everybody. When we are in training, we go to all sectors of society. We do a lot of camps, and even now I make sure to have camps in all areas and make sure that the medical field reaches even the farthest parts. I'm actually born and brought up in US, in California, and we have hospitals in the US, in Texas. But we've come here because I feel it's important that people who are skilled and people. ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು ನವೆಂಬರ್ 14 ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೇವೆ. ಇದು ನಮ್ಮ ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿಗಳಾದಂತಹ ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬವನ್ನ ಈ ರೀತಿ ಆಚರಣೆ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಅವ್ರಿಗೆ ಮಕ್ಕಳು ಕಂಡ್ರೆ ಬಹಳ ಪ್ರೀತಿ ಇತ್ತು. ಹೀಗಾಗಿ ಅವರ ಹುಟ್ಟುಹಬ್ಬವನ್ನ ಮಕ್ಕಳ ದಿನಾಚರಣೆಯಾಗಿ ಮಾಡುವುದು ಒಂದು ಸಂಪ್ರದಾಯ. ಯಾಕೆಂದ್ರೆ ಮಕ್ಕಳು ನಮ್ಮ ದೇಶದ ಭವಿಷ್ಯ, ನಮ್ಮ ದೇಶದ ಭರವಸೆ. ಸೊ ಹೀಗಾಗಿ ಮಕ್ಕಳನ್ನ ನಾವು ದೇವರು ಅಂತ ಕೂಡ ಹೇಳ್ತೇವೆ. ಮಕ್ಕಳ ಮನಸ್ಸು ನಿರ್ಮಲವಾಗಿರುತ್ತೆ ಅವಾಗ. ಸೊ ಆ ನಿರ್ಮಲವಾದಂತ ಮನಸ್ಸನ್ನ ಈ ಸಮಾಜ ಅಡ್ಡದಾರಿಗೆ ಎಳಿಬಾರ್ದು. ಮಕ್ಕಳ ಮನಸ್ಸನ್ನ ಮಕ್ಕಳಲ್ಲಿ ಕುತೂಹಲ ಹುಟ್ಟಿಸುವಂತಹ ಕಥೆಗಳನ್ನ ಹೇಳಬೇಕು. ಅಂದ್ರೆ ಯಾರ್ಯಾರು ಸಾಧನೆಗಳನ್ನ ಮಾಡಿದ್ದಾರೆ, ಉತ್ತಮ ಕಥೆಗಳನ್ನ ಹೇಳಬೇಕು. ಅವ್ರಿಗೆ ಮಾರಲ್ ಸ್ಟೋರೀಸ್ ಅಂತ ಹೇಳ್ತೇವೆ. ಅಂದ್ರೆ ಕೇವಲ ವಿದ್ಯಾಭ್ಯಾಸ ಪಠ್ಯ ಪುಸ್ತಕಗಳಿಗೆ ಸೀಮಿತ ಆಗ್ಬಾರ್ದು. ಪಠ್ಯ ಪುಸ್ತಕಗಳ ಜೊತೆ ಅವರು ಬೇರೆ ಇದನ್ನ ಕಲಿಬೇಕು, ಸಮಚಿತ್ತದಿಂದ ಇರಬೇಕು. ಅಂದ್ರೆ ಕಷ್ಟ ಬಂದಾಗ ಓಡಿ ಹೋಗೋದು ಅಥವಾ ತುಂಬಾ ಖುಷಿ ಆದಾಗ ಕುಣಿದಾಡುವುದು, ಅದಕ್ಕಿಂತ ಸಮಚಿತ್ತದಿಂದ ಮಕ್ಕಳುಗಳು ಇರಬೇಕು. ಅಂದ್ರೆ ಪ್ರತಿಯೊಂದು ಮಗುನಲ್ಲೂ ಕೂಡ ನಮ್ಮ ದೇಶದ ಭರವಸೆ ಇದೆ. ಅವರನ್ನ ಉತ್ತಮವಾದಂತ ಪ್ರಜೆಗಳನ್ನಾಗಿ ಮಾಡಬೇಕು. ನಾವು ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ಮಕ್ಕಳನ್ನೇ ನಾವು ಆಸ್ತಿಯಾಗಿ ಬೆಳೆಸಬೇಕಾಗುತ್ತೆ. ಅದರ ಜೊತೆಗೆ ನಮ್ಮ ಸಂಪ್ರದಾಯಗಳನ್ನ, ದೇಶ ಪ್ರೇಮ, ಭಾಷೆ ಪ್ರೇಮ ಎಲ್ಲವನ್ನು ಕೂಡ ಮಕ್ಕಳಿಗೆ ಉಂಟಾಗಬೇಕು. ಅಂದ್ರೆ ಆ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಅವರಿಗೆ ನಮ್ಮ ಶೈಕ್ಷಣಿಕ ಅಥವಾ ಅವರ ವಿದ್ಯಾಭ್ಯಾಸದ ಒತ್ತಡ ಜಾಸ್ತಿ ಆಗ್ತಾ ಇದೆ. ಮತ್ ನೋಡ್ಬೋದು LKG ಮಕ್ಕಳು, UKG ಮಕ್ಕಳು, 1ನೇ ತರಗತಿ ಮಕ್ಕಳನ್ನ ನಾವು ಬೆಳಿಗ್ಗೆ ಬಸ್ಗಳಲ್ಲಿ ಪಕ್ಷಿಗಳ, ಪ್ರಾಣಿಗಳ ರೀತಿ ನಾವು ಅವ್ರನ್ನ ತುಂಬುತ್ತಾ ಇದ್ದೇವೆ. ಸೊ ಅವರಿಗೆ ಮಕ್ಕಳತನವನ್ನ ಅವರು ಅನುಭವಿಸ್ಲಿಕ್ಕೆ ನಾವು ಬಿಡಬೇಕಾಗುತ್ತೆ. ಹೀಗಾಗಿ ಒತ್ತಡ ಹೇರಬಾರ್ದು ಮಕ್ಕಳಿಗೆ. ಮಕ್ಕಳನ್ನ ದೈಹಿಕವಾಗಿ ನಾವು ಸ್ಟ್ರಾಂಗ್ ಮಾಡ್ಬೇಕಾಗತ್ತೆ, ಮಾನಸಿಕವಾಗಿ ಕೂಡ ಗಟ್ಟಿ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಮೊಬೈಲ್ ಫೋನ್ ಹಾವಳಿ ಜಾಸ್ತಿ ಆಗಿದೆ. ಈ ಮೊಬೈಲ್ ಫೋನ್ ಹಾವಳಿ ಜಾಸ್ತಿ ಆಗಿ ಮಕ್ಕಳೆಲ್ಲ ಈ ಮೊಬೈಲ್ ಫೋನ್ ಎಂಬ ಫೋನಿನಲ್ಲಿ ಬಿದ್ದಿದ್ದಾರೆ. ಅದರಿಂದ ನಾವು ತಂದೆ ತಾಯಿಗಳು ಆದಷ್ಟು ಮಕ್ಕಳ ಮುಂದೆ, ಮಕ್ಕಳ ಜೊತೆ ಇರುವಾಗ ಮೊಬೈಲ್ ಫೋನ್ ತಂದೆ ತಾಯಿಗಳು ನೋಡಬಾರ್ದು. ನಾವು ತಂದೆ ತಾಯಿಗಳು ಪ್ರತಿದಿನ ಜಾಸ್ತಿ ಹೊತ್ತು ಮೊಬೈಲ್ ನೋಡ್ತಾ ಮಕ್ಕಳಿಗೆ ನೀವು ಹೇಳಕ್ ಹೋದ್ರೆ ಅವ್ರು ಕೇಳಲ್ಲ. ಆಮೇಲೆ ಮಕ್ಕಳಿಗೆ ಯಾವಾಗ್ಲೂ ಒಂದು ಸಂಸ್ಕಾರವನ್ನ ಕಲಿಸ್ಬೇಕು. ವಿದ್ಯೆಯ ಜೊತೆ ಸಂಸ್ಕಾರವನ್ನ ಕಲಿಸ್ಬೇಕು. ಆಗ್ಲೇ ಅದು ಪರಿಪೂರ್ಣವಾದಂತ ಶಿಕ್ಷಣ. ಅಂದ್ರೆ ಅವರಲ್ಲಿ ಸಕಾರಾತ್ಮಕ ಭಾವನೆಗಳನ್ನ ಹುಟ್ಟಾಕ್ಬೇಕಾಗುತ್ತೆ. ನಂತರ ಕೇವಲ ನಾವು ಓದೋದು, ಪರೀಕ್ಷೆ ಪಾಸ್ ಆಗ್ಲಿಕ್ಕೆ ಮಾತ್ರ ಅಲ್ಲ, ಜೀವನದ ಅರ್ಥವನ್ನು ಕೂಡ ನಾವು ಜೊತೆಗೆ ಹೇಳ್ಬೇಕಾಗತ್ತೆ. ಯಾಕೆಂದ್ರೆ ಯಾವಾಗ್ಲೂ ನಾವು ಮಕ್ಕಳಿಗೆ ಏನಾಗ್ತೀವಿ, ಬರೀ
ಯಶಸ್ವಿಯಾದಂತ ಕಥೆಗಳನ್ನ ಹೇಳ್ತೀನಿ. ಅಂದ್ರೆ ಕೆಲವೆಲ್ಲ ಫೇಲ್ಯೂರ್ ಸ್ಟೋರೀಸ್ ಹೇಳು, ಹೇಗೆ ಅವರು ಸಮಸ್ಯೆಗಳಿತ್ತು, ಹೇಗೆ ಅವರು ಇಷ್ಟೆಲ್ಲ ಎಡಗಿದ್ರು ಕೂಡ ಮುಂದೆ ದೊಡ್ಡ ವ್ಯಕ್ತಿಗಳಾದ್ರು, ಯಾವ ರೀತಿ ದೊಡ್ಡ ಸಾಧಕರಾದ್ರು. ಈ ರೀತಿ ಮಕ್ಕಳಿಗೆ ನಾವು ಹುರಿದುಂಬಿಸ್ಬೇಕಾಗುತ್ತೆ. ಮಕ್ಕಳ ಮನಸ್ಸು ಹೂವಿನಂತೆ, ಸೊ ಅದರಿಂದ ಅದನ್ನ ಜೋಪಾನವಾಗಿ ನಾವು ಕಾಪಾಡಬೇಕು. ಅಂದ್ರೆ ಈ ಮಕ್ಕಳು ಏನಪ್ಪಾ ಅಂದ್ರೆ ನಮ್ಮ ಈ ಜೀವನದಲ್ಲಿ ಅಥವಾ ಜೀವ ಚಕ್ರದಲ್ಲಿ ಈ ತೋಟದಲ್ಲಿ ಇರತಕ್ಕಂತ ಮೊಗ್ಗುಗಳು ಅಂತೀವಲ್ಲ, ಬಡ್ಸ್ ಅಂತೀವಲ್ಲ, ಸೊ ಅದನ್ನ ನಾವು ದೊಡ್ಡದಾಗಿ ಒಳ್ಳೆ ಫ್ಲವರ್ಸ್ ಆಗಿ ಬೆಳೆಸತಕ್ಕಂತ ಜವಾಬ್ದಾರಿ ನಮ್ಮೆಲ್ಲ ಇದೆ. ಸೊ ಮಕ್ಕಳನ್ನ ನಾವು ಚೆನ್ನಾಗಿ ಬೆಳೆಸ್ಬೇಕು. ಮಕ್ಕಳೇ ನಮ್ಮ ದೇಶದ ಆಸ್ತಿ. ಮಕ್ಕಳೇ ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡತಕ್ಕಂತ ವಸ್ತುಗಳು ಅಂತ ಹೇಳ್ಬೋದು. ಸ್ವಲ್ಪ ಕ್ಯಾಂಪ್ ಮಾಡಿ.